ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಈಗ ಮಹಾಭಾರತದ ಒಂದು ಮಹಾ ಸಂಗ್ರಾಮವನ್ನ ನಾವು ನೋಡಬೇಕಾಗಿದೆ. ಅಂತಹ ಒಂದು ಕಾವೇರಿದ ವಾತಾವರಣ ನಿರ್ಮಾಣವಾಗಿದೆ. ಎಸ್, ಮಂಡ್ಯದ ರಾಜಕಾರಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅಂತ ಈ ಮುಂಚೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಪೂರಕ ಅನ್ನುವಂತೆ ಮಗನ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಅನಿತಾ ಕುಮಾರಸ್ವಾಮಿ. ನಿಖಿಲ್ಗೆ ಟಿಕೆಟ್ ಸಿಕ್ಕಂತ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಲೇಬೇಕು ಅನ್ನುವ ಒಂದು ಛಲದೊಂದಿಗೆ ಇಚ್ಛೆಯೊಂದಿಗೆ ಈಗ ಒಂದು ಹರಕೆಯನ್ನು ಹೊತ್ಕೊಂಡಿದ್ದಾರೆ. ಏನು ಹರಕೆ ಅಂತ ಹೇಳಿದ್ರೆ, ಹೊಳೆ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಅನಿತಾ ಕುಮಾರಸ್ವಾಮಿ ಹರಕೆಯನ್ನು ಹೊತ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದ ಹೊರವಲಯದಲ್ಲಿರುವಂತಹ ದೇವಸ್ಥಾನ ಇದಾಗಿದೆ. ಮಗನ ರಾಜಕೀಯ ಯಶಸ್ಸಿಗಾಗಿ ₹1.25 ಹರಕೆ. ಆ ವಿಶೇಷತೆ ಏನು ಅನ್ನೋದನ್ನ ತದನಂತರದಲ್ಲಿ ತಿಳಿದುಕೊಳ್ಳೋಣ. ಮತ್ತಷ್ಟು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಇಲ್ಲಿ ಹರಕೆ ಹೊತ್ತರೆ ಇಷ್ಟಾರ್ಥ ನೆರವೇರುತ್ತೆ ಅನ್ನೋದು ಭಕ್ತರ ಒಂದು ಬಲವಾದ ನಂಬಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ನಂಬಿಕೆಗೆ ಮೊರೆ ಹೋಗಿದ್ದಾರೆ ಮತ್ತು ಮುಂಬರುವ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ತನ್ನ ಮಗ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡ್ತಾ ಇರುವಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಸಿಕ್ಕಂಥ ಬೆನ್ನಲ್ಲೇ ಒಂದು ಅಫ್ಕೋರ್ಸ್ ಗೆಲುವು ಸಿಗಬೇಕು ಅನ್ನುವ ಆಶಯ ಸಹಜವಾಗೇ ಇರುತ್ತೆ ಅವರ ಹೆತ್ತವರಲ್ಲಿ. 5 ಮಂಗಳವಾರ ಸತತವಾಗಿ ಪೂಜೆ ಸಲ್ಲಿಸಬೇಕಾಗಿದೆ ಅನಿತಾ ಕುಮಾರಸ್ವಾಮಿ ಅವರು. ಈ ಹರಕೆಯ ಅನುಸಾರ ಕಳೆದ ಮಂಗಳವಾರವೂ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿರ್ತಾರೆ HD ಕುಮಾರಸ್ವಾಮಿ ಅವರ ಪತ್ನಿ ಶಾಸಕಿ ಅನಿತಾ ಕುಮಾರಸ್ವಾಮಿ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್. ಮೋಹನ್, ಈಗ ಹರಕೆಗಳಲ್ಲಿ ಸಾಕಷ್ಟು ವೈಶಿಷ್ಟ್ಯತೆಗಳಿರುತ್ತವೆ, ವಿಧಗಳಿರುತ್ತವೆ, ವಿಭಿನ್ನತೆ ಇರುತ್ತೆ. ಈಗ ಹೊಳೆ ಆಂಜನೇಯ ಸ್ವಾಮಿಯ ಈ ಒಂದು ಹರಕೆಯ ಪ್ರಕಾರ ಅಥವಾ ₹1.25 ಹರಕೆ, ಅದರ ವಿಶೇಷತೆ ಏನು, ಅಲ್ಲಿಯ ಭಕ್ತರ ನಂಬಿಕೆ ಏನು, ಇದ್ರ ಬಗ್ಗೆ ಮತ್ತು ಅಲ್ಲಿರುವಂಥ ಅರ್ಚಕರು ಏನು ಹೇಳ್ತಾರೆ, ಈ ₹1.25 ಹರಕೆ ಯಾವ ರೀತಿಯಾದಂಥ ವಿಭಿನ್ನತೆಯನ್ನು ಪಡೆದುಕೊಂಡಿದೆ ಇದು? ಖಂಡಿತವಾಗ್ಲೂ ರಾಘವ್, ಏನಂದ್ರೆ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರ್ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಬಹುತೇಕ ಪಕ್ಕ ಆಗಿದೆ. ಈ ನಿಟ್ಟಿನಲ್ಲಿ ಕಳೆದ ಮಂಗಳವಾರ ಅನಿತಾ ಕುಮಾರಸ್ವಾಮಿ ಅವರು ಈ ಒಂದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಂದು ವಿಶೇಷವಾದಂತಹ ಅರ್ಕೆಯನ್ನ ಕಟ್ಟಿಕೊಂಡಿರ್ತಾರೆ. ಅದೇನಪ್ಪ ವಿಶೇಷವಾದ ಅರ್ಕೆ ಅಂದ್ರೆ ₹1.25 ಕಟ್ಟಿಕೊಂಡು, ಅಂದ್ರೆ ದೇವರ ಹತ್ರ ಒಂದು ಇಷ್ಟಾರ್ಥಗಳನ್ನ ಬೇಡ್ಕೊಂಡ್ರೆ ಅದು ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅಂತ. ಯಾಕಂದ್ರೆ ಅನಿತಾ ಕುಮಾರಸ್ವಾಮಿ ಅವರು ಅಂದ್ರೆ ಒಟ್ಟು 5 ಈ ರೀತಿಯಾಗಿ ಪೂಜೆಯಲ್ಲಿ ಭಾಗವಹಿಸಬೇಕು, ಆಗ ಅವರ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅಂತ. ಅವರು ಮೊದಲ ಬಾರಿಗೆ ಅಂದ್ರೆ ಕಳೆದ ವಾರ ಬಂದಾಗಲೇ ಈ ವಾರ ಅವರಿಗೆ ಒಂದು ಟಿಕೆಟ್ ಅಂತಿಮವಾಗಿ ನಿಖಿಲ್ ಕುಮಾರ್ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಬಂದು ತಮ್ಮ ಒಂದು ಪೂಜೆಯನ್ನ ನೆರವೇರಿಸಿದ್ರು. ಇನ್ನೂ 3 ವಾರಗಳು ಅವರು ದೇವಸ್ಥಾನಕ್ಕೆ ಬಂದು ಇಷ್ಟಾರ್ಥ ಸಿದ್ಧಿಗಾಗಿ, ಅಂದ್ರೆ ನಿಖಿಲ್ ಕುಮಾರ್ ಅವರು ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಇಷ್ಟಾರ್ಥವನ್ನ ಕೇಳ್ಕೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಒಂದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ಹೋಗ್ತಾರೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ₹1.25 ಇಟ್ಕೊಂಡು ತಮ್ಮ ಒಂದು ಇಷ್ಟಾರ್ಥನ ಬೇಡ್ಕೊಂಡ್ರೆ ಆ ಒಂದು ಅಂದ್ರೆ ಏನು ಕೇಳ್ಕೊತೀವಿ ಅದು ಈಡೇರುತ್ತೆ ಅನ್ನುವಂತ ವಾಡಿಕೆ ಇದೆ. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಬಂದು ಇವತ್ತು ಒಂದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ₹1.25 ಅಂದ್ರೆ 4 ಕಣೆ ಅಂತ ಅಲ್ವಾ? ₹1.25 ಅಂದ್ರೆ 4 ಕಣೆ, 25 ಪೈಸೆ. ಅದು ಈಗ 25 ಪೈಸೆ ಚಾಲ್ತಿಯಲ್ಲಿ ಇಲ್ಲದೆ ಇರೋದ್ರಿಂದ ಇದನ್ನ ಹೆಂಗೆ ನೆರವೇರಿಸ್ತಾರೆ ಅನ್ನೋ ಒಂದು ಸಣ್ಣ ಕ್ಯೂರಿಯಾಸಿಟಿ ಮೋಹನ್. ಖಂಡಿತವಾಗ್ಲೂ ರಾಘವ್, ಇದು ಎಲ್ರಿಗೂ ಇರತಕ್ಕಂತ ಕ್ಯೂರಿಯಾಸಿಟಿ. ದೇವಾಲಯದಲ್ಲೇ 25 ಪೈಸೆ ನಾಣ್ಯಗಳು ದೊರೆಯುತ್ತವೆ. ಅಂದ್ರೆ ₹1 ನೀವು ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ 25 ಪೈಸೆಯನ್ನ ಇಲ್ಲೇ ದೇವಾಲಯದಿಂದ ಕೊಡ್ತಾರೆ. ಆಗ ₹1.25 ಇಟ್ಟು ಒಂದು ದೇವರಲ್ಲಿ ಒಂದು ಇಷ್ಟಾರ್ಥವನ್ನ ಕೇಳ್ಕೋಬಹುದಾಗಿದೆ ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಮೋಹನ್.